ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಪತ್ನಿ ಲಕ್ಷ್ಮೀ ಅರುಣ್ ಅವರು ಇದೀಗ ಆಂಜನೇಯನ ಜನ್ಮಸ್ಥಳ ಅಂತ ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಮೇಲ್ಗಡೆ ಬಂದು ಆಂಜನೇಯನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಇತ್ತೀಚೆಗೆ ನಡೆದಂಥ ಒಂದು ಗಲಾಟೆಯ ಬಗ್ಗೆ ಅವರು ಏನೆಲ್ಲ ಹೇಳ್ತಾರೆ, ಗಲಾಟೆಗೆ ಪ್ರಮುಖವಾದಂಥ ಕಾರಣಗಳೇನು, ಗಲಾಟೆಯ ಬಗ್ಗೆ ಅವ್ರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಮೇಡಮ್ ಹೇಳಿ ಮೇಡಮ್, ಇತ್ತೀಚೆಗೆ ನಡೆದಂಥ ಘಟನೆಯಿಂದ ತಾವೆಲ್ಲ ಗಮನಿಸಿದಿರಿ, ಆರಂಭದಿಂದಲೂ ಕೂಡ ತಾವು ನೋಡ್ತಾ ಇದ್ದೀರಿ, ಈ ಎಲ್ಲ ಆಘಾತಗಳನ್ನು ತಾವೀಗ ಹೊರಗಡೆ ಬಂದಿದ್ದೀರಾ ಏನು ಅಂತ? ಮೊದಲನೇ ಬಾರಿಗೆ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ, ಯಾಕಂದರೆ ಜನವರಿ 1ನೇ ತಾರೀಕು ಮಾಧ್ಯಮ ಮಿತ್ರರೆಲ್ಲರೂ ಅತ್ಯಂತ ಪ್ರಾಮಾಣಿಕವಾಗಿ ಅವರು ಸಾಮಾಜಿಕ ಕಳಕಳಿಯಿಂದ ಒಂದು ಕಾಳಜಿ ಇಟ್ಕೊಂಡು ಎಲ್ಲ ವರದಿಯನ್ನು ಪ್ರಸಾರ ಮಾಡಿದ್ದಾರೆ. ಅವರ ಎಲ್ಲರಿಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಇನ್ನೊಂದೇನೆಂದರೆ, ಎರಡನೇದಾಗಿ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು, JDS ನಾಯಕರುಗಳು ಎಲ್ಲರೂ ಮನೆಗೆ ಬಂದು ಎಲ್ಲರೂ ನಮ್ಮನ್ನು ಕುಟುಂಬವನ್ನು ವಿಚಾರಣೆ ಮಾಡಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಬಂದಿದ್ದೀರಾ ಮೇಡಮ್? ಅದನ್ನು ನೆನೆಸ್ಕೊಂಡ್ರೇ ನನಗೆ ಒಂದು ಶಾಕ್ನಿಂದ ಹೊರಗಡೆ ಬರಲಿಕ್ಕೆ ಇನ್ನೂ ಆಗ್ತಾನೇ ಇಲ್ಲ. ಆ ಮೈ ನಡುಗುತ್ತೆ. ಯಾಕಂದರೆ ಆವತ್ತು ನಾವು ಜನವರಿ 1ನೇ ತಾರೀಕು ನಮ್ಮ ಗಂಗಾವತಿಯಲ್ಲಿ ನಾನು ಜನಾರ್ದನ್ ರೆಡ್ಡಿ ಅವರು ಇಬ್ಬರು ನಮ್ಮ ಚನ್ನಬಸವ ತಾತನವರ ರಥೋತ್ಸವಕ್ಕೆ ಬಂದಿರ್ತೀವಿ. ಅಲ್ಲಿಂದ ನಾವು ಗಂಗಾವತಿಯಿಂದ ಬಳ್ಳಾರಿಗೆ ಹೊರಡುವಾಗ ನಮಗೆ ವಿಷಯ ತಿಳಿಯುತ್ತೆ, ಈ ಥರ 100 ಜನ ಸೇರ್ತಾ ಇದ್ದಾರೆ ಮನೆ ಕಡೆ ಅಂತ. ಮನೆಯಲ್ಲಿ ಮಗ ಒಬ್ಬನೇ ಇರ್ತಾನೆ. ಅಲ್ಲಿಂದ ನಾವು ಮನೆಗೆ ಬರ್ತೀವಿ, ಸಾರವರು ಹೊರಗಡೆ ಹೋಗ್ತಾರೆ, ಮತ್ತು ನಾನು ಒಬ್ಬನೇ ಮನೆಯಲ್ಲಿ ಇರೋದು. ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ, ಒಬ್ಬ ಶಾಸಕನಾಗಿ ಜನಾರ್ದನ್ ರೆಡ್ಡಿ ಅವರು ಇರೋವಾಗ ಒಬ್ಬ ಹಾಲಿ ಶಾಸಕನ ಮನೆಗೆ ಇನ್ನೊಬ್ಬ ಶಾಸಕರು, ಹಾಲಿ ಶಾಸಕರು, ಬಳ್ಳಾರಿ ಶಾಸಕರು ಭರತ್ ರೆಡ್ಡಿ ಅವರು ಬಂದು ಒಂದು ದಾಳಿಯನ್ನು ಮಾಡ್ತಾರೆ ಅಂದರೆ ಅದೊಂದು ದುಸ್ಸಾಹಸ ಅಂತಲೇ ನಾನು ಹೇಳ್ತೀನಿ. ಮೇಡಮ್, ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ಸಂಚು ನಡೆದಿತ್ತು ಅನ್ನೋದು ಕೂಡ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಹೇಳಿದ, ನನ್ನ ಹತ್ಯೆಗೆ ಸಂಚು ನಡೆದಿತ್ತು ಅಂತೇಳಿ. ಸೊ ಅಂಥದ್ದೊಂದು ಕ್ರಿಯೆ ಏನಾದರೂ ಆಗಿತ್ತು, ಅಂಥದ್ದು ಕೆಲಸ ಏನಾದರೂ ಆಗ್ತಾ ಇತ್ತು ಅಂತ ತಮಗೆ ಅನಿಸುತ್ತಾ ಏನು ಅಂತ? ಖಂಡಿತ. ಯಾಕಂದರೆ ಇದು ಆಕಸ್ಮಿಕವಾಗಿ ನಡೆದಂಥ ಒಂದು ಘಟನೆ ಅಲ್ಲ. ಯಾಕಂದರೆ ಅವರು ಪೂರ್ವ ತಯಾರಿ ಸಾಕಷ್ಟು ಮಾಡಿಕೊಂಡಿದ್ದಾರೆ. ನಾವೆಲ್ಲ ನೋಡ್ಬೋದು, ನಮ್ಮ ಟಿ ವಿಗಳಲ್ಲಿ ನಾವೆಲ್ಲ ನೋಡ್ಬೋದು, ವರದಿಯಲ್ಲಿ ಎಲ್ಲ ನಿಮಗೆ ಕಾಣಿಸುತ್ತೆ. ಅದು ಕಲ್ಲುಗಳಂದರೆ ಸಾಕಷ್ಟು ಕಲ್ಲುಗಳು ಒಂದು ಎಸೆಯೋದೊಂದು ನೀವು ನೋಡಿರ್ತೀರಿ. ಇನ್ನೊಂದು ಅವರೇನು ಬಾಟಿಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಮನೆಗೆ ಬರ್ತಾರೆ, ಅದು ಆಫೀಸ್ ಮೇಲೆ ಒಂದು ಪೆಟ್ರೋಲ್ ಬಾಂಬನ್ನು ಹಾಕ್ತಾರೆ. ಅವರು ಪ್ರೈವೇಟ್ ಸೆಕ್ಯೂರಿಟಿಗಳು ಎಷ್ಟು ಗುಂಡುಗಳನ್ನ ಹಾರಿಸಿದ್ದಾರೆ ಅಂದರೆ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ಬೋದು, ನೀವೇ ಎಲ್ಲ ವರದಿ ಪ್ರಸಾರ ಮಾಡಿರ್ತೀರಿ. ಆ ಥರ ನೋಡುವಾಗ ಇದೊಂದು ಪೂರ್ವ ತಯಾರಿ ಮಾಡಿಕೊಂಡೇ ಜನಾರ್ದನ್ ರೆಡ್ಡಿ ಮೇಲೆ ಹತ್ಯೆಗೆ ಪ್ರಯತ್ನ ನಡೆಸಿದ್ದಾರೆ. ಇನ್ನೊಂದು ಬಳ್ಳಾರಿ ಶಾಸಕರು ಹೇಳ್ತಾರೆ, ನಾನು ಅವ್ರ ಮನೆ ಸುಡ್ತೀನಿ ಅಂತ. ಆ ಥರ ಅಂದರೆ ಅರ್ಥ ಏನು? ಅವರು ಪೂರ್ವ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಇದು. ಮತ್ತೊಂದು ಕಡೆ ಈ ಎಲ್ಲ ಗಲಾಟೆಯಿಂದ ಏನು ಬೇರೆ ಬೇರೆ ಆದಂಥ ಸ್ನೇಹಿತರು, ಜನಾರ್ದನ್ ರೆಡ್ಡಿ ಅವರ ಸ್ನೇಹಿತರು ಜೊತೆಗೆ ಶ್ರೀರಾಮುಲು ಅವರು ಸಂಬಂಧ ಮತ್ತಷ್ಟು ಈ ಒಂದು ಪ್ರಕರಣದಿಂದ ಮತ್ತಷ್ಟು ಗಟ್ಟಿ ಆಯಿತಾ? ಈಗ ಬೇರೆ ಬೇರೆ ಆಗಿದ್ದರು, ಪುನಃ ಎಲ್ಲರೂ ಕೂಡ ಸೇರಿದರು, ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್? ಅದರ ಬಗ್ಗೆ ಎಲ್ಲ ಒಂದು ಸಂತೋಷ ವಿಷಯನೇ ಇದು. ಆದರೆ ನಾವು ಗಂಗಾವತಿಯಿಂದ ಬರೋವಾಗನೇ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅಣ್ಣವ್ರಿಗೆ ಫೋನ್ ಮಾಡ್ತಾರೆ, ಈ ಥರ ಎಲ್ಲ ಗಲಾಟೆಗೆ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅನಿಸ್ತಾ ಇದೆ, 100 ಜನ ಸೇರ್ತಾ ಇದ್ದಾರೆ ಅಂತ ಅಲ್ಲಿಂದ ಫೋನ್ ಬಂತು ಅಂತ. ಆವಾಗಲೇ ನಾವು ಬಂದಿರ್ತೀವಿ. ಶ್ರೀರಾಮುಲು ಅಣ್ಣ ಅವರು ಎಲ್ಲರೂ ಅಲ್ಲಿಂದ ನಮ್ಮ ಬೆಂಬಲಿಗರೆಲ್ಲರೂ ಒಂದು ಕಡೆ ಸೇರ್ತಾರೆ. ಇದೆಲ್ಲ ನಡೆಯುವಾಗ ನಮಗೇನು ಅನಿಸ್ತಾ ಇದೆ, ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅಣ್ಣ ಅವರು ಎಲ್ಲರೂ ಜನಗಳಿಗೆ ಒಂದು ವಿಶ್ವಾಸ, ನಂಬಿಕೆ ಇದೆ. ಅವರಿಬ್ಬರು ಎಷ್ಟು ಜನರಿಗೆ ಕೆಲಸಗಳು ಮಾಡಿದ್ದಾರೆ, ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ. ಅವರಿಬ್ಬರು ಕೂಡಿ ಇರೋದು ತುಂಬ ಸಂತೋಷ. ಈಗ ಕರುಣಾಕರ್ ರೆಡ್ಡಿ ಅವರು ಕೂಡ ಬಂದರು ಮೇಡಮ್, ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬಿದರು, ಅದ್ರ ಬಗ್ಗೆ ಹೇಳೋದಾರೆ ಮೇಡಮ್? ಕರುಣಾಕರ್ ರೆಡ್ಡಿ ಅವರು ಬಂದಿರೋದ್ರ ಬಗ್ಗೆ ಹೇಳೋದಾದ್ರೆ ಅದು ತುಂಬ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ಅಣ್ಣ ತಮ್ಮಂದಿರು ಯಾವತ್ತೂ ಒಂದೇ. ನೀವೆಲ್ಲ ಸೋಮಶೇಖರ್ ರೆಡ್ಡಿ ಅವರು, ಕರುಣಾಕರ್ ರೆಡ್ಡಿ ಅವರು, ಶ್ರೀರಾಮುಲು ಅಣ್ಣ ಅವರು, ನಾವೆಲ್ಲ ಒಂದೇ, ಯಾವತ್ತೂ ಒಂದೇ ಕುಟುಂಬದವರೇ. ಅದೇನು ಅದರಲ್ಲಿ ಸಂಶಯನೇ ಇಲ್ಲ. ಮತ್ತೊಂದು ಕಡೆ ಮೇಡಮ್, ಈಗ ಕಾಂಗ್ರೆಸ್ ಒಂದು ಟೀಮ್ ಬಂದಿತ್ತು. ಸೊ ಅವ್ರು ಹೇಳ್ತಾರೆ, ಸಾರ್ವಜನಿಕ ರಸ್ತೆಯಲ್ಲಿ ಫ್ಲೆಕ್ಸನ್ನು ಹಾಕಿದ್ರು, ಅದು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಅಲ್ಲ ಅಂತೇಳಿ ಸತ್ಯ ಶೋಧನಾ ಸಮಿತಿ ಕಾಂಗ್ರೆಸ್ನದ್ದು ಈಗ ವರದಿ ಕೂಡ ಕೊಟ್ಟಿರ್ತಕ್ಕಂಥ, ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಏನು ಅಂತ? ಇದಂಥ ಸುಳ್ಳು ಮಾತುಗಳು. ಯಾಕಂದರೆ ನಮ್ಮ ಸೈಟ್ ಏನಿದೆ ಅದರ ಒಳಗಡೆ, ಕಾಂಪೌಂಡ್ ಒಳಗಡೆನೇ ಹಾಕಿರ್ತಾರೆ. ನಾವೆಲ್ಲ ನೋಡಿರ್ತೀವಿ ಹೋಗೋವಾಗ, ಅದೆಲ್ಲ ನಾವು ಹೇಳಿರ್ತೀವಿ, ಇಲ್ಲಿ ಹಾಕಬೇಡ್ರಿಮ್ಮ ಅಂತ. ನೀವು ಬೇಕಂದರೆ ಆ ಪಕ್ಕದಲ್ಲಿ ಇಡ್ಕೊಳ್ರಿ, ರೋಡ್ ಪಕ್ಕಕ್ಕೆ ಹಾಕ್ರಿ ಅಂತ ನಾವು ಹೇಳಿರ್ತೀವಿ. ಆದ್ರೂ ಅವರು ಕೇಳಲ್ಲ. ಪೂರ್ವ ತಯಾರಿ ಎಲ್ಲ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಬೇಕು, ಹತ್ಯೆಯತ್ನ ಮಾಡಿಕೊಂಡೇ ಅವ್ರು ಬಂದಿದ್ದಾರೆ ಅಂತಲೇ ನಾವು ಖಂಡಿತ ಹೇಳ್ತೀವಿ. ಸಣ್ಣ ಫ್ಲೆಕ್ಸ್ ಗಲಾಟೆ ಎಷ್ಟೊಂದು ದೊಡ್ಡ ಮಟ್ಟದ ಆಗುವಂಥ ಒಂದು ಸಂದರ್ಭ ಇತ್ತಾ? ಯಾವ ಕಾರಣಕ್ಕೆ ಇಷ್ಟೆಲ್ಲ ದೊಡ್ಡ ಗಲಾಟೆ ಆಯಿತು ಏನು ಅಂತ?
ಇದು ನಾನು ಒಂದೇ ನಮ್ಮ ಹೇಳೋದು, ನಾವೇನೋ ಇದರಲ್ಲೇ ಏನು ಮಾಡಿಲ್ಲ. ಅವರು ಮುಂಚೆಯಿಂದನೂ ನೀವೆಲ್ಲ ನೋಡಿರ್ತೀರಿ, ಅವರು ಅಸೆಂಬ್ಲಿಯಲ್ಲಿ ಸಾಕಷ್ಟು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಶಾಸಕ ಭರತ್ ರೆಡ್ಡಿ ಮಾತಾಡ್ತಾರೆ. ಆದ್ರೂ ನಾವೇನೂ ಅಂದಿಲ್ಲ. ಜನಾರ್ದನ್ ರೆಡ್ಡಿ ಅವರು ಬಂದು 1.5 ವರ್ಷ ಆಯಿತು ಬಳ್ಳಾರಿಗೆ. ಆ ಥರ ಇರೋವಾಗ ನಾವು ಯಾಕೆ ಅವ್ರನ್ನ ಇದು ಮಾಡ್ತೀವಿ? ಅವರೇ ಹೇಳ್ತಾರೆ, ನಾನು ಈ ವಾಲ್ಮೀಕಿ ಪುತ್ತಳಿ ಅನಾವರಣ ಇಲ್ಲದೇ ಇದ್ದರೆ, ಪ್ರತಿಷ್ಠಾಪನೆ ಇಲ್ಲದೇ ಇದ್ದರೆ ನಾನು ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಸುಟ್ಟು ಹೋಗ್ತಾ ಇದ್ದೀನಿ ಅಂತ. ಆ ಥರ ಅಂದರೆ ಅರ್ಥ ಏನು? ಇನ್ನೊಂದು ಕಡೆ ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮಾತನಾಡುತ್ತಾರೆ, ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಮಾತನಾಡುತ್ತಾರೆ. ಅಂದರೆ ಅವರು ಗುಂಡಿಗೆ ಎಲ್ಲಿ ಹಾರಿದೆ, ಎದೆಗ ತಲೆಗ ಅಂತ ಕೇಳ್ತಾರೆ. ಇನ್ನೊಂದು, ಅವರು ಬೇಕಂದರೆ ಸೆಕ್ಯೂರಿಟಿನ ಅಮೆರಿಕಾದಿಂದ ಎಲ್ಲಿಂದಾನೂ ಅವ್ರು ತರಿಸ್ಕೊಳ್ರಿ ಅಂತಾರೆ. ಈ ಥರ ಮಾತನಾಡೋದು ಇದು ಸರಿಯಲ್ಲ. ಯಾಕಂದರೆ ನಾವು ಮುಂದಿನ ಪೀಳಿಗೆಗೆ ಏನು ಸಮಾಧಾನ ಕೊಡಬೇಕು, ಅದೊಂದು ಯೋಚನೆ ಮಾಡಬೇಕು. ಮಾನವೀಯತೆ ಮೆರಿಬೇಕು ಅಂತ ಅವರು ಮರೆಯಬಾರ್ದು. ತಾವೇನು ಹೇಳ್ತೀರಾ ಅಂತ ಮೇಡಮ್, ತಮ್ಮ ಕಾರ್ಯಕರ್ತರಾಗಿರ್ಬೋದು, ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿರ್ಬೋದು, ಬಳ್ಳಾರಿ ಜನತೆಗೆ ತಾವೇನು ಹೇಳ್ತೀರಾ ಅಂತ? ಈ ಒಂದು ಘಟನೆ ಏನು ನಡೆದಿದೆ ಅಲ್ಲ, ಇದೊಂದು ದುರ್ಘಟನೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಬ್ಬ ಅಮಾಯಕ, ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಇದಕ್ಕೆ ನೇರ ಹೊಣೆ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಅಂತಲೇ ನಾನು ಆರೋಪ ಮಾಡ್ತೀನಿ. ಯಾಕಂದರೆ ಇದು ಎಲ್ಲ ನಡೀಲಿಕ್ಕೆ ಕಾರಣ ಭರತ್ ರೆಡ್ಡಿ ಅವರು, ನೇರ ಹೊಣೆನೇ ಅವರು. ಇನ್ನೊಂದೇನೆಂದರೆ, ನಾವು ಇದಕ್ಕೆ ತನಿಖೆ ಆಗಬೇಕು. ಬಂದು ನಮ್ಮ ಏನು ಸರ್ಕಾರ ಇದೆ ಅಲ್ಲ, ಅದರ ಪ್ರಭಾವ ಇಲ್ಲದೆ ಒಂದು ಸಂಸ್ಥೆಯಿಂದ ತನಿಖೆ ಆಗಬೇಕು, ಆರೋಪಗಳಿಗೆ ಒಂದು ಶಿಕ್ಷೆ ಆಗಬೇಕು, ಸತ್ಯ ಹೊರಗಡೆ ಬರಬೇಕು ಅಂತ ಅನ್ನೋದೇ ನಮ್ಮ ಆಸೆ. ಇಷ್ಟು ಜನಾರ್ದನ ರೆಡ್ಡಿ ಅವರ ಪತ್ನಿ ಅಂತ ಲಕ್ಷ್ಮೀ ಅರುಣ್ ಅವರ ಮಾತು. ಅಂದರೆ ಸ್ವತಂತ್ರ ಒಂದು ತನಿಖೆ ಆಗಬೇಕು, ಸತ್ಯ ಏನಿದೆ ಹೊರಗಡೆ ಬರಬೇಕು ಅನ್ನೋದು ಲಕ್ಷ್ಮೀ ಅರುಣ ಅವರ ಮಾತು. ಅಂಜನಾದ್ರಿ ಬೆಟ್ಟದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ಜೋಡೇಶಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.